ಸರ್ ನಿನ್ನೆ ಬಂದು ಸುಖ ಅಂತ ನಾಗರಬಾವಿಲಿ ಒಂದು ಪಬ್ ಓಪನಿಂಗ್ ಹೋಗಿದ್ವಿ ಸರ್. ಅಲ್ಲಿ ಹುಡುಗಿರೆಲ್ಲ ಬಂದು ಇವ್ರನ್ನ ಮುತ್ಕೊಂಡ್ರು ಫಸ್ಟು, ಆಮೇಲೆ ಬಂದ್ಬಿಟ್ಟು ಎಲ್ಲ ನನ್ನ ಮುತ್ಕೊಂಡ್ರು ಅಂದರೆ ಫೋಟೋಗೋಸ್ಕರ. ಆ ಥರ ಹೋಗಿದ್ದ ಕಡೆ ಎಲ್ಲ ಕ್ರೇಜ್ ಇಬ್ರಿಗೂ ಈಕ್ವಲ್ಲೇ ಇದೆ, ಆ ಥರ ಅಂತ ಏನಿಲ್ಲ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವನಿಗೆ 2 ಲಕ್ಷ ಜನ ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿದ್ದು, ಅದು ಫಾಲೋವರ್ಸ್ ಅಲ್ಲ. ಯಾಕಂದರೆ ಯಾರೋ ಅದನ್ನು ಕಂಪೇರ್ ಮಾಡ್ಕೊಂಡು ಹಾಕಿ 3,000 ಫಾಲೋವರ್ಸ್ ಜಾಸ್ತಿ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದಗಳು ಪೆದ್ದನ ಮಕ್ಕಳಿಗೆ. ಅವ್ನಿಗೆ ಹೇಳಿದ್ದು ನಾನು ಫ್ಯಾನ್ಗಳು ಅಂತ, ಅಂದರೆ ಫ್ಯಾನ್ಗೂ ಫಾಲೋವರ್ಸ್ಗೂ ಡಿಫ್ರೆನ್ಸ್ ಇದೆ. ಅದು ಜನ ಸ್ವಲ್ಪ ಅರ್ಥ ಮಾಡ್ಕೊಳ್ಳದೆ ಒಳ್ಳೆ ಕೆಲಸ ಮಾಡಿದ್ರು. ಆ ಥರ ಇನ್ನೂ ಕೆಟ್ಟದಾಗ ಅರ್ಥ ಮಾಡ್ಕೊಂಡು ದಯವಿಟ್ಟು ಟ್ರೋಲ್ ಮಾಡಿ, ಆ ಥರ ಕೇಳ್ಕೊತೀನಿ. ಅದು ಬಿಟ್ಟು ನಾನು ಫೇಲ್ ಆಗಲಿ ಅಂತ ಅವ್ನಿಗೆ ಹೇಳಿರೋದು ಕಾರಣ ಏನಂದರೆ, ಅವನಿಗೆ 5 ಪಿಕ್ಚರ್ ಆಫರ್ ಬಂತು. ಈಗ ನಮ್ಮ ತಂದೆಗೆ ಬಂದು, ನನ್ನ ತಂದೆಗೆ ಅಂದರೆ ಇವನಿಗೆ ತಾತ ಆಗಬೇಕು, ಅವ್ರಿಗೆ ಬಂದು ಇವನು ಓದಿಸ್ಬೇಕು ಅಂತ ಇವನು 70% ತೊಗೊಳ್ತಾ ಇದ್ದಾನೆ. ಈಗ ಪಾಸ್ ಆಗ್ತಾನೆ ಇದ್ದರೆ ಇನ್ನೂ 3 ವರ್ಷ ಕಾಯಬೇಕು. ಅಂದರೆ ನನಗೆ ಫೇಲ್ ಆಗಲಿ ಅನ್ನೋದು ತಮಾಷೆಗೆ ಮಾತದು, ಆದರೆ ಯಾರಪ್ಪನೂ ಆ ಥರ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದರೆ 70% ತೆಗಿತಾ ಇದ್ದಾನೆ. ಅಂದರೆ ನನಗೆ ಆಫರ್ಗಳು ಬಂದು ಹೊಟ್ಟೋಗ್ತಾ ಇದೆಯಲ್ಲ, ಅದಕ್ಕೆ ಹೊಟ್ಟೆಯವರಿಗೆ ತಮಾಷೆಗೆ ಇನ್ನೂ ಹೀರೋ ಮಾಡಿಲ್ವಾ ನಿಮ್ಮ ಮಗನ್ನ ಅಂತ ಕೇಳ್ತಾರೆ ಹೋಗಿದ್ದ ಕಡೆ ಎಲ್ಲ. ಅದಕ್ಕೆ ನಾನು ಹೇಳಿದೆ ಇಲ್ಲ, ಫೇಲ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಂತ, ಅಷ್ಟೇ ಥರ ತಮಾಷೆಗೋಸ್ಕರ ಹೇಳಿರೋದು.